ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ, ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ, ಅಮ್ಮ ತಾಯಿ ಕವಳ ಹಾಕಮ್ಮ, ಅಹತಿ ಭಿಕ್ಷಾಂದೇಹಿ, ಅಹತಿ ಭಿಕ್ಷಾಂದೇಹಿ. ಏನಕ್ಕೆ ಇವತ್ತು ಈ ಪಾತ್ರೆ ಇಟ್ಕೊಂಡು ರೀಲ್ಸ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಟೈಮಲ್ಲಿ ಒಂದು ಕಾಲದಲ್ಲಿ ಅಂತಲೇ ಅಂದ್ಕೊಳ್ಳಿ, ಬೀದಿಲಿ ಭಿಕ್ಷೆ ಬೇಡ್ಕೊಂಬರ್ತಾಯಿದ್ರು ಭಿಕ್ಷುಕರು. ಅವ್ರಿಗೆ ನಮ್ಮ ಮನೇಲಿ ಮಿಕ್ಕಿರೋ ಅನ್ನ ಹಾಕ್ತಾಯಿದ್ವಿ. ಕೆಲವ್ರು ಬಿಸಿ ಅನ್ನ ಹಾಕ್ತಾಯಿದ್ರು, ಕೆಲವ್ರು ತಂಗ್ಳನ್ನ ಹಾಕ್ತಾಯಿದ್ರು, ಕೆಲವ್ರು ಅಳಿಸೋಗಿರೋ ಅನ್ನನೂ ಹಾಕ್ತಾಯಿದ್ರು. ಆದರೆ ಆ ಭಿಕ್ಷುಕರು ಇವತ್ತು ಎಲ್ಲೂ ಕಾಣ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಹುಡುಕಿದ್ರು ಭಿಕ್ಷುಕರಿಲ್ಲ. ಅದಕ್ಕಿನ್ನ ಐಫೈ ಭಿಕ್ಷುಕರು ಬಂದಿದ್ದಾರೆ ಈಗ. ಎಂಥ ಭಿಕ್ಷುಕರು ಅಂದರೆ ಇಷ್ಟು ಹೇಳೋದಕ್ಕಾಗಿಲ್ಲ ಎಂಥ ಭಿಕ್ಷುಕರು ಅಂತ. ಕುಕ್ಕರ್ ಇಸ್ಕೊಳ್ಳೋ ಭಿಕ್ಷುಕರು, ಲಿಕ್ಕರ್ ಇಸ್ಕೊಳ್ಳೋ ಭಿಕ್ಷುಕರು, ಒಂದೋಟಿಗೆ ದುಡ್ಡು ಇಸ್ಕೊಳ್ಳೋ ಭಿಕ್ಷುಕರು. ಈ ಭಿಕ್ಷುಕರಿಗೆ ಭಿಕ್ಷೆ ಆಗ್ತಾ ಇರೋದು ಯಾರು ಗೊತ್ತಾ? ಓನರ್ಗಳು. ನೀವು ಅನ್ಕೊಂಡಿರೋ ಓನರ್ಗಳು. ಆ್ಯಕ್ಚುಲಿ ನಿಜವಾದ ಓನರ್ಗಳು ನೀವು ಓನರ್ಗಳಾಗಿ ಕೆಲಸಗಾರನ ಹತ್ರ ಭಿಕ್ಷೆ ಇಸ್ಕೊತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಎಲೆಕ್ಷನ್ 2028 ಹತ್ರ ಬರ್ತಾ ಇದೆ. ಭಿಕ್ಷುಕರಾಗಬೇಡಿ. ಎಂತೆಂಥ ಭಿಕ್ಷೆ ಗೊತ್ತಾ? ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸ 50 ರೂಪಾಯಿ ಕಬ್ಬು, 50 ರೂಪಾಯಿ ಕಬ್ಬಿಗೂ ಗತಿ ಇಲ್ದಿರ ಬದುಕ್ತಾ ಇದ್ದೀರಾ. 50 ರೂಪಾಯಿ ಕಬ್ಬು ಕ್ಯೂ ಭಿಕ್ಷೆ. ಎಲ್ಲರೂ ಅಲ್ಲ, ಕೆಲವರು ಇದನ್ನ ವಿಡಿಯೋ ನೋಡಿ ಆದರೂ ಇಲ್ಲ ಸ್ವಾಭಿಮಾನಿಗಳಾಗಿ ಬದುಕ್ತೀವಿ ನಾವು, ನಮ್ಮ ದುಡ್ಡು ಮೇಲೆ ಬದುಕ್ತೀವಿ, ಯಾವ ಭಿಕ್ಷೆಯಿಂದನೂ ಬದುಕಲ್ಲ ಅಂತ ಹೇಳಿ ಇನ್ಮೇಲಾದರೂ ಸ್ವಾಭಿಮಾನಿಗಳಾಗಿ ಬದುಕಿ. ಆಮೇಲೆ ಇನ್ನೊಂದು ಮುಂದೆ ಹೋಗಿದ್ದಾರೆ ಭಿಕ್ಷೆ ಹಾಕೋಕ್ಕೆ. ಆಗಸ್ಟ್ ಬಂತು, ಗಣೇಶ ಹಬ್ಬಕ್ಕೆ ಏನೋ ಒಂದು ಬಾಗ್ನೋ ಏನೋ ಕೊಡ್ತಾರೆ. ಅದು ಒಂದು ಕಡೆ ಇರಲಿ, ಅದು ಭಿಕ್ಷೆನೇ. ದಯವಿಟ್ಟು ನಿಮ್ಮ ಸ್ವಂತಿಕೆಯಲ್ಲಿ ನೀವು ಬದುಕಿ, ನಿಮ್ಮ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ, ನಿಮ್ಮ ದುಡಿಮೆಯಲ್ಲಿ ನೀವು ಬದುಕಿ. ಅದು ನಿಜವಾದ ಒಂದು ಸಮಾಧಾನ ಕೊಡುತ್ತೆ ಬದುಕೆ. ಯಾರೋ ಹಂಗಲ್ಲಿ ಯಾರ್ದೋ ಭಿಕ್ಷೆಯಲ್ಲಿ ಬದುಕಬೇಡಿ ದಯವಿಟ್ಟು. ನಿಮ್ಮದೇ ಎಷ್ಟೋ ಕೋಟಿ ಅಂತ ಲಕ್ಷಾಂತರ ದುಡ್ಡಿದೆ. ಆ ದುಡ್ಡನ್ನೆಲ್ಲ ನಿಮ್ಮ ಪಾರದರ್ಶಕವಾಗಿ ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಏರಿಯಾ ಅಭಿವೃದ್ಧಿಗೆ, ನಿಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸಿದ್ರೆ ಖಂಡಿತ ಅದರಲ್ಲಿ ಸಂತೋಷ ಪಡೋಣ. ಇಲ್ಲಿ ನೋಡಿದ್ರೆ ಗಣೇಶ ದೇವ್ರನ್ನೇ ಮನೆಗೆ ಗಣೇಶ ಕುಂಡಿಸ್ತಿರಲ್ಲ ಮನೆಯಲ್ಲಿ, ಚಿಕ್ಕ ಗಣೇಶ. ಆ ಗಣೇಶ ಮನೆ ಫ್ರೀಯಾಗಿ ಅಲ್ಲಿಗೆ ಲೆಕ್ಕ ಏನು? ದೇವ್ರನ್ನೇ ಭಿಕ್ಷೆ ಹಾಕ್ತಾವ್ರು ನಿಮಗೆ. ಇನ್ನೆಂಥ ಪ್ರಜ್ಞಾವಂತರು ನಾವು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ದುಡ್ಡು ಖರ್ಚು ಮಾಡ್ತೀರಾ, ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಫ್ರೀಯಾಗಿ ಕೊಡ್ತೀರಾ, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಭಿಕ್ಷೆ ಹಾಕ್ತೀರಾ. ನಿಮ್ಮನ್ನು ನಾಯಕರನ್ನಾಗಿ ಮಾಡಿ, ಪ್ರಜೆಗಳನ್ನ ನಾವು ಓನರ್ಗಳನ್ನಾಗಿ ಮಾಡಿ, ನಾವು ಕೆಲಸಗಾರರಾಗ್ತೀವಿ ಅಂತ ಹೇಳ್ತಾರ. ಆ ಪಕ್ಷಕ್ಕೆ ಮತ ನೀಡಿ. ಅದು ಯಾವ ಪಕ್ಷ ಅಂತ ನಾನು ಹೇಳಲ್ಲ, ಯೋಚನೆ ಮಾಡಿ. ಆ ಥರ ಪಕ್ಷ ಅದೇ ಪಕ್ಷ ಆಗಬೇಕು ಅಂತೇನಿಲ್ಲ. ಯಾರೇ ಬಂದ್ರೂ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡಿ. ಅಲ್ಲಿ ಏನು ನಡೀತಾ ಇದೆ? ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಮನೇನ ಕಳ್ತನ ಮಾಡೋದು ದೊಡ್ಡ ವಿಷಯ ಅಲ್ವಾ? ಹಂಗೆ ಅದೇ ರೀತಿ ನಿಮ್ಗೇನೋ ಒಂದು ಭಿಕ್ಷೆ ಹಾಕ್ಬಿಟ್ಟು ನಿಮ್ಮನ್ನು ಡೈವರ್ಟ್ ಮಾಡಿ ಅವರು ಏನು ಮಾಡ್ಕೋಬೇಕೋ ಮಾಡ್ಕೊತಾ ಇದ್ದಾರೆ. ಇದು ಕಣ್ಣಾರೆ ನಾವು ನೋಡಿರೋದು, ಯಾವುದೂ ಸುಳ್ಳಲ್ಲ. ಆಮೇಲೆ ಎಷ್ಟೋ ಮೀಡಿಯಾಗಳಲ್ಲೇ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ಈಗ ಪ್ರಣಾಳಿಕೆ ಭಿಕ್ಷೆ, 6 ಸಿಲಿಂಡರ್ ಭಿಕ್ಷೆ, ಇದು ಚಿನ್ನ ಭಿಕ್ಷೆ, ಆಮೇಲೆ ಬಸ್ಸು ಟಿಕೆಟ್ ಭಿಕ್ಷೆ. ನಾನು ಏನಕ್ಕೆ ಈ ಪದ ಬಳಸ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ನಾನಂತೂ ಸ್ವಾಭಿಮಾನಿಯಪ್ಪ. ನಾನು ಯಾರ ಹಂಗಲ್ಲೂ ಬದುಕಲ್ಲ. ನನಗೆ ತಿಳಿದಂಗೆ ನಾನು 8 ವರ್ಷದಿಂದ ನನಗೆ ಜ್ಞಾನೋದಯ ಆಗಿದೆ. ನನ್ನ ಓಟನ್ನು ನಾನು ಮಾರ್ಕೊಳ್ಳಲ್ಲ. ನಾನು ಯಾರ ಭಿಕ್ಷೆಲ್ಲೂ ಬದುಕಲ್ಲ. ನನ್ನ ದುಡ್ಡು ಮೇಲೆ ನಾನು ಬದುಕಬೇಕು ಅಂತ ನನಗೆ ಜ್ಞಾನೋದಯ ಆಗಿದೆ. ನಿಮ್ಗೆ ಈಗಲಾದರೂ ಜ್ಞಾನೋದಯ ಆಗಲಿ ಪ್ರಜೆಗಳೇ. ಯಾರು ನಿಮ್ಮನಿಗೆ ಭಿಕ್ಷೆ ಹಾಕಿ ನಿಮ್ಮನ್ನು ಭಿಕ್ಷಕರು ಮಾಡ್ತಾ ಇದ್ದಾರೆ ಅವ್ರನ್ನ ನಂಬೇಡಿ. ನೀವು ನಾಯಕರಾಗಿ ಪ್ರಜೆಗಳು ಗೆಲ್ಲಿ ಅಂತ ಹೇಳ್ತಾ ಇರೋವ್ರನ್ನ ನಂಬಿ ಸ್ವಾಭಿಮಾನಿಗಳಾಗಿ, ಓನರ್ಗಳಾಗಿ. ಆಯಿತಾ? ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅರ್ಥ ಆಗಿರೋರು ಕಮೆಂಟ್ ಮುಖಾಂತರ ತಿಳಿಸಿ, ಅರ್ಥ ಆಗದೆ ಇರೋರು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದ್ರು ಅರ್ಥ ಆಗಿಲ್ಲದೆ ಇರೋ ಥರ ನಾಟಕ ಆಡೋರು ನಿಮ್ಮ ಕಮೆಂಟ್ಸ್ ಯಾವ ಥರ ಬರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭಿಕ್ಷೆ ಬೇಡಬೇಡಿ.
ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ